ನಮಸ್ತೆ ವೀಕ್ಷಕರೇ, ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಕರ್ನಾಟಕಕ್ಕೆ ಸಂಬಂಧಪಟ್ಟಾಗೆ ಎರಡನೇ ಹಂತದ ಮತದಾನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಸಂಬಂಧಪಟ್ಟಾಗೆ ಕೆಲವು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ವಿವರಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಬೀದರ್ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಾಗೆ ನೋಡ್ತಾ ಹೋಗೋಣ. ಬೀದರ್ ಲೋಕಸಭಾ ಕ್ಷೇತ್ರದ ಬಗ್ಗೆ ತಿಳಿತಾ ಹೋಗೋಣ. ಬೀದರ್ ಲೋಕಸಭಾ ಕ್ಷೇತ್ರದ BJP ಅಭ್ಯರ್ಥಿಯಾಗಿ ಭಗವಂತ್ ಖೂಬಾ ಅವರ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಸಾಗರ್ ಖಂಡ್ರೆ ಅವರು. ಇವರು ಪ್ರಸ್ತುತ ಕರ್ನಾಟಕ ಸರ್ಕಾರದ ಪರಿಸರ ಖಾತೆಯ ಮಂತ್ರಿಯಾಗಿರುವಂತಹ ಈಶ್ವರ್ ಖಂಡ್ರೆ ಅವರ ಪುತ್ರರಾಗಿದ್ದಾರೆ. ಅದರಿಂದ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಬೀದರ್ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಕದನ ಕುತೂಹಲದಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಒಂದು ರೀತಿಯಾಗಿರ್ತಕ್ಕಂಥ ಜೂನಿಯರ್ ವರ್ಸಸ್ ಸೀನಿಯರ್ ಅಂತಹ ವಾತಾವರಣ ಸೃಷ್ಟಿಯಾಗಿದೆ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ. ಬೀದರ್ ಲೋಕಸಭಾ ಕ್ಷೇತ್ರದ ಪ್ರಸ್ತುತ ಸಿಟ್ಟಿಂಗ್ MP ಆಗಿರುವಂತಹ ಭಗವಂತ್ ಖೂಬಾದವರಿಗೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ BJPಯಲ್ಲಿರ್ತಕ್ಕಂತಹ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಬಂಡಾಯ ತುಂಬ ಅವರಿಗೆ ತೊಂದರೆಯನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು. ಪ್ರಸ್ತುತ ಟ್ರೆಂಡಿಂಗ್ನ ಪ್ರಕಾರ ಎಲ್ಲೋ ಒಂದು ಕಡೆ ವಿರೋಧ ಜಾಸ್ತಿ ಇದೆ ಭಗವಂತ್ ಖೂಬಾ ಅವರಿಗೆ ತಮ್ಮ ಕ್ಷೇತ್ರದಲ್ಲಿ ಅನ್ನೋದನ್ನು ಕೂಡ ಗಮನಿಸ್ಬೋದಾಗುತ್ತೆ. ಬಟ್ ಈ ಸಾಗರ್ ಖಂಡ್ರೆ ಅವರಿಗೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಹಪ್ಪನ ಶ್ರೀರಕ್ಷೆ ತುಂಬ ಜಾಸ್ತಿ ಇದೆ. ಪರಿಸರ ಖಾತೆ ಸಚಿವರಾಗಿರ್ತಕ್ಕಂತಹ ಈಶ್ವರ್ ಖಂಡ್ರೆ ಅವರ ಒಂದು ರೀತಿಯಾಗಿರ್ತಕ್ಕಂತಹ ಕಾರ್ಯಗಳು ಬೀದರ್ ಕ್ಷೇತ್ರಕ್ಕೆ ತಲುಪಿಸಿರ್ತಕ್ಕಂತಹ ಅನುದಾನ ಇರ್ಬೋದು, ಅಭಿವೃದ್ಧಿ ಕಾರ್ಯಗಳು ಶ್ರೀರಕ್ಷೆ ಆಗಿದ್ದರೆ, ಅದರ ಜೊತೆಗೆ ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ನ 5 ಗ್ಯಾರಂಟಿಗಳು ಶ್ರೀರಕ್ಷೆಯಾಗಿ ಕೈ ಹಿಡಿಯಬಹುದು ಅಂತೇಳಿ ಕ್ಷೇತ್ರದಾದ್ಯಂತಹ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಸ್ನೇಹಿತರೆ. ಅದರಲ್ಲೂ ಕೂಡ ಭಗವಂತ್ ಖೂಬಾ ಅವರಿಗೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ 2014-2019ರಲ್ಲಿ ಅವರು ಗೆದ್ದಿದ್ರು ಕೂಡ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿಲ್ಲ ಅನ್ನುವಂತಹ ಆಪಾದನೆಯನ್ನು ಹೊಂದಿದ್ದಾರೆ ಸ್ನೇಹಿತರೆ. ಅದರಿಂದ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜೂನಿಯರ್ ವರ್ಸಸ್ ಸೀನಿಯರ್ ಅನ್ನುವಂತಹ ಈ ಕದನ ಕುತೂಹಲದಲ್ಲಿ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಸಾಗರ್ ಖಂಡ್ರೆ ಅವರಿಗೆ ಒಂದು ರೀತಿ ಫೇವರ್ ಇರುವಂತಹ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಕಾಂಗ್ರೆಸ್ BJP ಮತ್ತು ಕಾಂಗ್ರೆಸ್ನ ನಡುವೆ ನೆಕ್ ಟು ನೆಕ್ ಫೈಟ್ ಇದ್ದರೂ ಕೂಡ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಫೇವರ್ ಇರುವಂತಹ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇದಕ್ಕೆ ಸಂಬಂಧಪಟ್ಟಾಗೆ ನಮಗೆ ಜೂನ್ 4ರಂದು ಮಾತ್ರ ಅದರ ಫಲಿತಾಂಶ ತಿಳಿತಾ ಹೋಗ್ಬೋದಾಗುತ್ತೆ ಸ್ನೇಹಿತರೆ. ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿರ್ತಕ್ಕಂಥ ಶಾಸಕರ ಬಲವನ್ನು ನೋಡಿದಾಗ BJP 5 ಕ್ಷೇತ್ರಗಳಲ್ಲಿ ತನ್ನ ತೆಕೆಗೆ ತೆಗೆದುಕೊಂಡಿದ್ದಾರೆ MLAಗಳನ್ನು. ಕಾಂಗ್ರೆಸ್ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ತನ್ನ ಬಲವನ್ನು ಹೊಂದಿದೆ ಅಂತ ಹೇಳ್ಬೋದು. ವಿಧಾನಸಭಾ ಬಲವನ್ನು ನೋಡಿದಾಗ BJPಯ ಅಭ್ಯರ್ಥಿಗಳು MLAಗಳು ಜಾಸ್ತಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಪ್ರಸ್ತುತ ಭಗವಂತ್ ಖೂಬಾ ಅವ್ರಿಗೆ ವಿರೋಧ ವ್ಯಕ್ತವಾಗಿತ್ತು. ಅಲ್ಲಿ ಇವರಿಗೆ ಅಭ್ಯರ್ಥಿಯನ್ನು ಮಾಡಬಾರ್ದು ಅನ್ನುವಂತಹ ಒಂದು ಕೂಗು ಜಾಸ್ತಿ ಇತ್ತು ಅಂತಲೂ ಕೂಡ ಹೇಳ್ಬೋದಾಗುತ್ತೆ. ಬಟ್ ಇನ್ನು ಕ್ಷೇತ್ರದ ಇತಿಹಾಸವನ್ನು ನೋಡಿದಾಗ 4 ಬಾರಿ ಇತರೆಯವರು ವಿನ್ ಆದರೆ 4 ಬಾರಿ ಕಾಂಗ್ರೆಸ್ ತನ್ನ ತೆಗೆದುಕೊಂಡಿದೆ ಕ್ಷೇತ್ರವನ್ನು. ಬಟ್ 7 ಬಾರಿ BJP ತನ್ನ ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿದೆ ಅಂತಲೂ ಕೂಡ ಹೇಳ್ಬೋದು. 2014-2019ರಲ್ಲಿ BJP ತನ್ನ ವಶಕ್ಕೆ ತೆಗೆದುಕೊಂಡಿದ್ದರೆ ಆಗ 1 ಲಕ್ಷದ ಮತಗಳ ಅಂತರದಲ್ಲಿ ಲಾಸ್ಟ್ ಟೈಮ್ ಕೂಡ ಈಶ್ವರ್ ಖಂಡ್ರೆ ಅವರು ಸ್ಪರ್ಧೆ ಮಾಡಿದರು. ಕಾರಣಾಂತರಗಳಿಂದ ಅವರು ಕೂಡ ಸೋಲನ್ನು ಅಪ್ಪಿದ್ರು. ಬಟ್ ಪ್ರಸ್ತುತ ಈಶ್ವರ್ ಖಂಡ್ರೆ ಅವರ ಪುತ್ರರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಎಲ್ಲೋ ಒಂದು ಎಜುಕೇಟೆಡ್ ಮತದಾರರು ಅಥವಾ ಯಾರು ಶಿಕ್ಷಣ ಪಡೆದಿರ್ತಕ್ಕಂತಹ ಮತದಾರರಿರ್ಬೋದು ಮತ್ತು ಕಾಂಗ್ರೆಸ್ನ ಗ್ಯಾರಂಟಿಗಳ ಫಲಾನುಭವಿಗಳು ಹೆಚ್ಚಿನ ಮತದಾನದಲ್ಲಿ ಅವರ ಮತದಾನವನ್ನು ಮಾಡಿ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಮತಗಳಾಗಿ ಬದಲಾದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಬೀದರ್ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಕಾಂಗ್ರೆಸ್ಗೆ ಫೇವರ್ ಇರುವಂಥ ಕ್ಷೇತ್ರ ಅಂತ ಹೇಳ್ಬೋದು ಪ್ರಸ್ತುತ ಟ್ರೆಂಡಿಂಗ್ನ ಪ್ರಕಾರ. ಇನ್ನು ಸ್ನೇಹಿತರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿನ ನೋಡ್ತಾ ಹೋಗೋಣ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಬಿಗ್ ಫೈಟನ್ನು ನೋಡ್ಬೋದಾಗುತ್ತೆ. ಇದು ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ಪೈಪೋಟಿ ಇರುವಂಥ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ DCM ವರ್ಸಸ್ ಮಾಜಿ ಸಚಿವರ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ತೀವ್ರ ಕದನ ತುಂಬ ಕುತೂಹಲದಿಂದ ಕೂಡಿದೆ ಸ್ನೇಹಿತರೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಂದ ತಕ್ಷಣ ನನಗೆ 1999ರ ಸೋನಿಯಾ ಗಾಂಧಿ ಮತ್ತು ಸುಷ್ಮಾ ಸ್ವರಾಜ್ ನಡುವೆ ನಡೆದಿರ್ತಕ್ಕಂತಹ
ಚುನಾವಣೆಯ ನೆನಪಾಗುತ್ತೆ ಸ್ನೇಹಿತರೆ. 1999ರಲ್ಲಿ ಇತಿಹಾಸವನ್ನು ಗಮನಿಸಿದಾಗ 1999ರಲ್ಲಿ ಸೋನಿಯಾ ಗಾಂಧಿಯವರು ಬಳ್ಳಾರಿ ಲೋಕಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಕಾಂಗ್ರೆಸ್ಸಿಂದ ಸ್ಪರ್ಧೆಯನ್ನು ಮಾಡಿದರು. BJPಯಿಂದ ಸುಷ್ಮಾ ಸ್ವರಾಜ್ ಅವರ ಸ್ಪರ್ಧೆ ಆಗಿತ್ತು. 1999ರಲ್ಲಿ ಇವರಿಬ್ಬರ ನಡುವಿನ ಒಂದು ಕದನ ಕುತೂಹಲ ಅನ್ನುವಂಥದ್ದು ದೇಶಾದ್ಯಂತ ಗಮನ ಸೆಳೆದಿತ್ತು. ಬಟ್ ಆ ಸಂದರ್ಭದಲ್ಲಿ 1999ರ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಯವರು ಗೆದ್ದಿದ್ದರು ಅನ್ನುವಂಥದ್ದು ತುಂಬ ವಿಶೇಷ ಆಗುತ್ತೆ ಸ್ನೇಹಿತರೆ. ಸುಷ್ಮಾ ಸ್ವರಾಜ್ ಅವರು ಸೋತಿದ್ರು ಅನ್ನುವಂಥದ್ದು. ಸುಷ್ಮಾ ಸ್ವರಾಜ್ ಅವರು ಸೋತಿದ್ರು ಕೂಡ ಅದಾದ ನಂತರ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಪೂಜೆ ಎಂದು ಅವರು ಗಣಿಧನಿಗಳ ಮನೆಗೆ ಬರ್ತಾಯಿದ್ರು ಅನ್ನುವಂಥದ್ದು ಕೂಡ ಆಗಿನ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಆಗುತ್ತೆ ಸ್ನೇಹಿತರೆ. ಬಟ್ ಈ ಒಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಸೋನಿಯಾ ಗಾಂಧಿ ಮತ್ತು ಸುಷ್ಮಾ ಸ್ವರಾಜ್ ಅವರ ಸ್ಪರ್ಧೆಯ ನಂತರ ದೇಶಾದ್ಯಂತ ಗಮನ ಸೆಳೆದಿರ್ತಕ್ಕಂತಹ ಲೋಕಸಭಾ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. 15 ಬಾರಿ ಕಾಂಗ್ರೆಸ್ ತನ್ನ ಗೆಲುವಿನ ಮುಖಾಂತರ ಈ ಒಂದು ಕ್ಷೇತ್ರವನ್ನು ತನ್ನ ತೆಗೆದುಕೊಂಡಿದ್ರೆ 4 ಬಾರಿ ಮಾತ್ರ BJP ಈ ಒಂದು ಕ್ಷೇತ್ರವನ್ನು ಗೆದ್ದಿದೆ ಅನ್ನುವಂಥದ್ದು ಕೂಡ ತುಂಬ ವಿಶೇಷ ಆಗುತ್ತೆ ಸ್ನೇಹಿತರೆ. ಅಲ್ಲಿರ್ತಕ್ಕಂಥ ವಿಧಾನಸಭಾ ಶಾಸಕರ ಬಲವನ್ನು ನೋಡಿದಾಗ BJP 1 ಕ್ಷೇತ್ರದಲ್ಲಿ ಗೆದ್ದಿದ್ರೆ ಕಾಂಗ್ರೆಸ್ 4 ಕ್ಷೇತ್ರಗಳಿಗೆ ಗೆದ್ದಿದೆ ಅನ್ನುವಂಥದ್ದು. ಬಳ್ಳಾರಿ ಅನ್ನುವಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ. ಇದೊಂದು ರೀತಿಯಾಗಿರ್ತಕ್ಕಂತಹ ಮೀಸಲು ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಸ್ನೇಹಿತರೆ. ST ಮೀಸಲು ಕ್ಷೇತ್ರ ಅಂತ ಹೇಳ್ಬೋದಾಗುತ್ತೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ಕದನ ಕುತೂಹಲ ತುಂಬ ತೀವ್ರತೆಯನ್ನು ಹೊಂದಿದೆ. ಅಲ್ಲಿರ್ತಕ್ಕಂತಹ ಶ್ರೀರಾಮುಲು ಮತ್ತು ತುಕಾರಾಮ್ ನಡುವೆ ಒಂದು ರೀತಿಯಾಗಿರ್ತಕ್ಕಂಥ ಬಿರುಸಿನ ಪೈಪೋಟಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಒಟ್ಟಾರೆಯಾಗಿ ಪ್ರಸ್ತುತ ಟ್ರೆಂಡಿಂಗ್ನ ಪ್ರಕಾರ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂತಹ ಪಾಸಿಟಿವ್ ವೈಬ್ ಇರುವಂಥ ಕ್ಷೇತ್ರ. ನೆಕ್ ಟು ನೆಕ್ ಫೈಟ್ ಇದ್ದರೂ ಕೂಡ ಕಾಂಗ್ರೆಸ್ ತನ್ನ ಈ ಕ್ಷೇತ್ರವನ್ನು ತನ್ನ ತೆಕ್ಕೆಗೊಳಿಸ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ಬೋದಾಗುತ್ತೆ ಸ್ನೇಹಿತರೆ. ಇನ್ನು ಹಾವೇರಿ ಲೋಕಸಭಾ ಚುನಾವಣೆ ನೋಡ್ತಾನೆ ಸ್ನೇಹಿತರೆ. ಹಾವೇರಿ ಲೋಕಸಭಾ ಕ್ಷೇತ್ರ ಕೂಡ ತೀವ್ರ ಕುತೂಹಲತೆಯಿಂದ ಕೂಡಿದೆ. ಬಿಕಾಸ್ ಅಲ್ಲಿ ಬಸವರಾಜ ಬೊಮ್ಮಾಯಿಯವರು ಸ್ಪರ್ಧೆಯನ್ನು ಮಾಡಿರೋದ್ರಿಂದ, ಬಸವರಾಜ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿ ಆಗಿರೋದ್ರಿಂದ ಆ ಒಂದು ಕ್ಷೇತ್ರವು ಕೂಡ ಗಮನ ಸೆಳೆಯುವಂಥ ಕ್ಷೇತ್ರ ಆಗಿದೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ BJPಯಿಂದ ಬಸವರಾಜ ಬೊಮ್ಮಾಯಿಯವರು ಸ್ಪರ್ಧೆಯನ್ನು ಮಾಡಿದರೆ, ಕಾಂಗ್ರೆಸ್ನಿಂದ ಆನಂದ ಗಡ್ಡ ದೇವರ ಮಠ ಅವರು ಸ್ಪರ್ಧೆಯನ್ನು ಮಾಡಿದರೆ, ಅದರಿಂದ ಹಾವೇರಿ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ತೀವ್ರ ಕದನ ಕುತೂಹಲದಿಂದ ಕೂಡಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಸ್ನೇಹಿತರೆ. ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಆಲ್ರೆಡಿ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾವಿಂದ ತಮ್ಮ ಮತಕ್ಷೇತ್ರದಿಂದ ಆಯ್ಕೆ ಆಗಿದ್ದರು MLA ಆಗಿ. ಬಟ್ ಈ ಬಾರಿ BJP ಹೈಕಮಾಂಡ್ ಅವರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕನ್ನುವಂತಹ ಒತ್ತಾಯ ಮಾಡಿರೋದ್ರಿಂದ ಅವರು ಈ ಒಂದು ಸ್ಪರ್ಧೆಯನ್ನು ಒಪ್ಕೊಂಡಿದ್ದರು. ಅದರಿಂದ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಕೂಡ ಒಂದು ರೀತಿಯಾಗಿರ್ತಕ್ಕಂತಹ ತುಂಬ ಕುತೂಹಲ ಇರುವಂತಹ ಕ್ಷೇತ್ರ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಬಸವರಾಜ ಬೊಮ್ಮಾಯಿ ಅವರ ಸ್ಪರ್ಧೆಯಿಂದ ಎಲ್ಲೋ ಒಂದು ಕಡೆ ಹಾವೇರಿ ಲೋಕಸಭಾ ಕ್ಷೇತ್ರ ಅನ್ನುವಂಥದ್ದು ಒಂದು ರೀತಿ ತೀವ್ರ ಕುತೂಹಲತೆಯಿಂದ ಕೂಡಿದೆ. ಈ ಹಾವೇರಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಇತಿಹಾಸವನ್ನು ತಿಳಿತಾ ಹೋಗೋಣ ಸ್ನೇಹಿತರೆ. ಅದು ಮುಂಚೆ ಇದು ಒಂದು ರೀತಿಯಾಗಿರ್ತಕ್ಕಂಥ ಕ್ಷೇತ್ರ ಪುನರ್ವಿಂಗಡಣೆ ಆದಾಗ ನಿರ್ಮಾಣವಾಗಿರ್ತಕ್ಕಂಥ ಲೋಕಸಭಾ ಕ್ಷೇತ್ರ. 3 ಬಾರಿ BJP ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಇದು ಕ್ಷೇತ್ರ ವಿಂಗಡಣೆ ಆದ ನಂತರ 3 ಬಾರಿ ಇದು ಲೋಕಸಭಾ ಚುನಾವಣೆ ಎದುರಿಸಿರೋದ್ರಿಂದ 3 ಬಾರಿಯೂ ಕೂಡ BJP ಗೆಲುವಿನ ನಗೆ ಬೀರಿದೆ. ಬಟ್ ಅಲ್ಲಿರ್ತಕ್ಕಂಥ ವಿಧಾನಸಭಾ ಶಾಸಕರ ಬಲಾಬಲವನ್ನು ನೋಡಿದಾಗ BJP 1 ಕ್ಷೇತ್ರದಲ್ಲಿ ತನ್ನ ಪ್ರಾಬಲ್ಯವನ್ನು ಮೆರೆದಿದ್ದರೆ, ಕಾಂಗ್ರೆಸ್ ಒಟ್ಟಾರೆಗೆ 7 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ನಗೆಯನ್ನು ಬೀರಿದ್ದಾರೆ. ಅದರಿಂದ ವಿಧಾನಸಭಾ ಶಾಸಕರ ಬಲಾಬಲವನ್ನು ನೋಡಿದಾಗ ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಕಾಂಗ್ರೆಸ್ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಶಕ್ತಿಯುತವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಪ್ರಸ್ತುತ ಹಾವೇರಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ ತನ್ನ ಮತಗಳನ್ನು ಗಟ್ಟಿ ಮಾಡ್ಕೊಳ್ಳುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಪ್ರಸ್ತುತ ಅಲ್ಲಿರ್ತಕ್ಕಂತಹ ಲೋಕಲ್ ವರದಿಗಳ ಪ್ರಕಾರ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ಸಿಗೆ ಒಂದು ರೀತಿಯಾಗಿರ್ತಕ್ಕಂಥ ಫೇವರ್ ಇರುವಂತಹ ಕ್ಷೇತ್ರ ಕಾಂಗ್ರೆಸ್ಗೆ. ಬಟ್ BJP ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇದ್ದರೂ ಕೂಡ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಗ್ಯಾರಂಟಿಗಳು ಕೈ ಇಡುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಿದೆ ಸ್ನೇಹಿತರೆ. ಅದರಿಂದ ಹಾವೇರಿ ಲೋಕಸಭಾ ಕ್ಷೇತ್ರನೂ ಕೂಡ ಒಂದು ರೀತಿ ಕಾಂಗ್ರೆಸ್ ತೆಕ್ಕೆಗೆ ಜಾರುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಅಂತ ಹೇಳ್ಬೋದಾಗುತ್ತೆ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡಿದರೆ ಅವರಿಗೆ ಧನ್ಯವಾದಗಳು. ಯಾರಿನ್ನೂ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಗೆಳೆಯರೆ. ಥ್ಯಾಂಕ್ ಯು ಸೋ ಮಚ್.